ಇಡೀ ರೂಮ್ ಚೆಕ್ ಮಾಡಿದ್ರು ಮಾಧವಿ ಎಲ್ಲಿಯೂ ಕಾಣಿಸ್ಲಿಲ್ಲ. ಮನೆಯವರೆಲ್ಲ ಫುಲ್ ಟೆನ್ಷನ್ ನಲ್ಲಿ ಅವರನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ರು. ಆದಿತ್ಯ ಸೀದಾ ಬಾತ್ರೂಮ್ ಕಡೆ ಓಡ್ ಹೋದ. ಅಲ್ಲಿ ಮಾಧವಿ ಫ್ಲೋರ್ ಮೇಲೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರು. ಅವರು ಆ ರೀತಿ ನೆಲದ ಮೇಲೆ ಬಿದ್ದಿರೋದನ್ನ ನೋಡಿ ಎಲ್ಲರೂ ಅವ್ರ ಹತ್ರ ಓಡ್ ಹೋದ್ರು. ಆದ್ರೆ ಆದಿತ್ಯ ಮಾತ್ರ ಅಲ್ಲಿಂದ ಹಿಂದೆ ಸರಿದು ಬಾತ್ರೂಮ್ ಡೋರ್ಗೆ ಹೊರಗೆ ನಿಂತು ಬಿಟ್ಟ. ಅವನ ಕಣ್ಣುಗಳಲ್ಲಿ ಆ ಬಾಲ್ಯದ ಟ್ರಾಜಿಡಿ ಫ್ಲಾಶ್ ಬ್ಯಾಕ್ ತರ ಓಡ್ತಿತ್ತು. ಮಾಧವಿಯವರ ಆ ರಕ್ತ ಸಿಕ್ತ ದೇಹ ಮತ್ತೆ ಅವರ ಆ ಅಳು ಅವನ ಕಣ್ಣೆದುರೆ ಬಂದು ಹೋದ ಹಾಗೆ ಆಯ್ತು. ಅವನು ತನ್ನ ಮುಷ್ಟಿಯನ್ನ ತುಂಬಾ ಟೈಟ್ ಆಗಿ ಬಿಗಿದ್ಕೊಂಡು ಕಣ್ಣು ಮುಚ್ಚಿದ. ಒಂದು ಸಣ್ಣ ಮಗುವಿನ ತರ ಗೊಣಗೋಕೆ ಸ್ಟಾರ್ಟ್ ಮಾಡ್ದ. ಅವನ ವಾಯ್ಸ್ ಭಯದಿಂದ ನಡುಗ್ತಾ ಇತ್ತು. ಇಲ್ಲ ಇಲ್ಲ ಅಮ್ಮ, ಪ್ಲೀಸ್ ಪ್ಲೀಸ್ ಮತ್ತೆ ಬೇಡ, ನೀನ್ ಮತ್ತೆ ಹಾಗೆ ಮಾಡಿದ್ರೆ. ಅಷ್ಟು ಹೇಳಿ ಅವನು ಮೌನವಾದ. ಅವನು ಒಂದು ಲಾಂಗ್ ಬ್ರೆತ್ ತಗೊಂಡು ಗೋಡೆಗೆ ಹೊರಗೆ ನಿಂತ. ಬಾಡಿ ಪೂರ್ತಿ ಬೆವರಿನಿಂದ ತೊಯ್ದು ಹೋಗಿತ್ತು. ಅಷ್ಟರಲ್ಲಿ ವೀರೇಂದ್ರರಾಜ್ ತುಂಬಾ ವರಿಯಿಂಗ್ ವಾಯ್ಸ್ ನಲ್ಲಿ ಅಂದ್ರು, ಅರವಿಂದ್, ಬೇಗ ಡಾಕ್ಟರ್ಗೆ ಕಾಲ್ ಮಾಡು. ಅವನು ಏನಾದ್ರೂ ಹೇಳೋಕೆ ಮುನ್ನವೇ ಅರವಿಂದ್ ಡಾಕ್ಟರ್ಗೆ ಕಾಲ್ ಮಾಡಿ ಅಲ್ಲಿಂದ ಹೊರಗೋದ್ರು. ಹೊರಡುವಾಗ ಅವರು ಒಂದ್ಸಲ ಆದಿತ್ಯನ್ ಕಡೆ ನೋಡಿದ್ರು. ಅವನನ್ನ ಮಾತಾಡ್ಸ್ಬೇಕು ಅಂತ ಅವರಿಗೆ ಅನ್ನಿಸ್ತು. ಆದ್ರೆ ಆದಿತ್ಯನ ಆ ಕೋಲ್ಡ್ ಲುಕ್ ನೋಡಿ ಅವನ ಹತ್ರ ಹೋಗೋಕೆ ಕೂಡ ಅವರಿಗೆ ಧೈರ್ಯ ಬರಲಿಲ್ಲ. ಕಾವ್ಯ ಮಾಧವಿಯವರ ಫೇಸ್ ಮೇಲೆ ನೀರ್ ಸಿಂಪಡಿಸಿ ಸ್ವಲ್ಪ ಟ್ಯಾಪ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವರು ಒಂದು ಲಾಂಗ್ ಬ್ರೇಕ್ ತಗೊಂಡು ಮೆಲ್ಲಗೆ ಕಣ್ಬಿಟ್ರು. ಕಾವ್ಯ ದೂರದಲ್ಲೇ ನಿಂತಿದ್ದ ಆದಿತ್ಯನನ್ನ ನೋಡಿ ಓಕೆ, ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ತರ ತನ್ನ ಕಣ್ಣುಗಳಿಂದಾನೇ ಆದಿತ್ಯನಿಗೆ ಸಮಾಧಾನ ಹೇಳೋಕೆ ಟ್ರೈ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಮಾಧವಿ ಬೆಡ್ ಮೇಲೆ ಕಣ್ಮುಚ್ಚಿ ಮಲಗಿದ್ರು. ಡಾಕ್ಟರ್ ಅವರಿಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಸ್ವಲ್ಪ ವರಿ ಮಾಡ್ತಾ ಅಂದ್ರು, ಮಾಧವಿ ಅವರೇ, ನೀವ್ ಯಾವಾಗಿಂದ ನಿಮ್ ಹೆಲ್ತ್ ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಅವರು ಕಾವ್ಯಾಳ ಕಡೆಗೆ ನೋಡಿದ್ರು. ಕಳೆದ 3-4 ಡೇಸ್ ಇಂದ ಇವರು ಸರಿಯಾಗಿ ಫುಡ್ ತಗೊಂಡಿಲ್ಲ ಅನ್ಸುತ್ತೆ. ಅಟ್ಲೀಸ್ಟ್ ಒಂದು ಡ್ರಾಪ್ ವಾಟರ್ ಕೂಡ ಸೇವಿಸಿಲ್ಲ. ಡಾಕ್ಟ್ರು ಎದ್ ನಿಂತು ಕಾವ್ಯ ಕೈಗೆ ಆ ಮೆಡಿಸಿನ್ ಲಿಸ್ಟ್ ಕೊಟ್ಟು ಅಂದ್ರು, ನೆಕ್ಸ್ಟ್ 24 ಅವರ್ಸ್ನಲ್ಲಿ ಅವ್ರ ಹೆಲ್ತ್ ಇಂಪ್ರೂವ್ ಆಗದೆ ಇದ್ರೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ಅವರು ರೂಮಿಂದ ಹೊರಗೋಗೋಕೆ ಸ್ಟಾರ್ಟ್ ಮಾಡಿದ್ರು. ರೂಮ್ ಡೋರ್ ಹತ್ರ ಕೈ ಕಟ್ಟಿ ಸೈಲೆಂಟ್ ಆಗಿ ನಿಂತಿದ್ದ ಆದಿತ್ಯನನ್ನ ನೋಡಿ ಡಾಕ್ಟರ್ ಅವನ ಹತ್ರ ಬಂದು ಅಂದ್ರು, ನನಗೆ ಮಾಧವಿಯವರು ಕಳೆದ 10 ವರ್ಷಗಳಿಂದ ಪರಿಚಯ. ಪ್ರತಿ ಸಲ ವೀರೇಂದ್ರರಾಜ್ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಬಂದಾಗ್ಲೂ ಅವರನ್ನ ನಾನು ನೋಡ್ತಾ ಇದ್ದೆ. ಹೀಗೆ ಹೇಳ್ತಾ ಅವರು ಆದಿತ್ಯನ ಶೋಲ್ಡರ್ ತಟ್ಟಿ ಸ್ಮೈಲ್ ಮಾಡ್ತಾ ಹೇಳಿದ್ರು, ಅವ್ರು ಮಾತಾಡೋ ಪ್ರತಿಯೊಂದು ವಿಷಯ ಕೂಡ ನಿನ್ನಿಂದಲೇ ಸ್ಟಾರ್ಟ್ ಆಗುತ್ತೆ ಅಂಡ್ ನಿನ್ನಲ್ಲೇ ಎಂಡ್ ಆಗುತ್ತೆ. ಯಾವ ಡಾಕ್ಟರ್ ಕೂಡ ಅವರಿಗೆ ಸರಿಯಾಗಿ ಟ್ರೀಟ್ ಮಾಡೋಕೆ ಸಾಧ್ಯ ಇಲ್ಲ ಆದಿತ್ಯ. ಜಸ್ಟ್ ನೀನ್ ಮಾತ್ರ ಅವರನ್ನ ಗುಣಪಡಿಸೋಕೆ ಸಾಧ್ಯ. ಕಾವ್ಯ ಮಾಧವಿಯವರ ಬೆಡ್ ಪಕ್ಕದಲ್ಲೇ ಕೂತು ಅವರ ಹಣೆಯನ್ನ ಸವರ್ತಾ ಇದ್ಲು. ಅರವಿಂದ್ ಮತ್ತೆ ವೀರೇಂದ್ರರಾಜ್ ಅವರು ಮಾಧವಿ ಯಾವಾಗ ಪ್ರಜ್ಞೆಗೆ ಬರ್ತಾರೆ ಅಂತ ವೇಟ್ ಮಾಡ್ತಾ ಅಲ್ಲೇ ನಿಂತಿದ್ರು. ನಂದಿತಾ ಮತ್ತೆ ಕರಣ್ಗೆ ಇದರಲ್ಲಿ ಅಷ್ಟೇನ್ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೆ ಸಿಚುವೇಶನ್ ಸೀರಿಯಸ್ ಇರೋದನ್ನ ನೋಡಿ ಏನೋ ಗೊತ್ತಿಲ್ದ ಹಾಗೆ ಅಲ್ಲೇ ನಿಂತಿದ್ರು. ಆದಿತ್ಯ ಇನ್ನು ಬಾಗ್ಲತ್ರನೇ ನಿಂತು ಮಾಧವಿ ಅವರನ್ನೇ ನೋಡ್ತಾ ಇದ್ದ. ಕೆಲವು ಸೆಕೆಂಡ್ಸ್ ಆದ್ಮೇಲೆ ಮಾಧವಿ ಕಂಪ್ಲೀಟ್ ಆಗಿ ಪ್ರಜ್ಞೆಗೆ ಬಂದ್ರು. ಮತ್ತೆ ತಮ್ಮ ಎದುರುಗಡೆ ಇರೋ ಎಲ್ಲರನ್ನ ನೋಡಿ ಎದ್ದು ಕೂರೋಕೆ ಟ್ರೈ ಮಾಡಿದ್ರು. ಕಾವ್ಯ ಅವರನ್ನ ಸಪೋರ್ಟ್ ಮಾಡಿ ಅಂದ್ಲು, ಅಮ್ಮ, ಡಾಕ್ಟರ್ ನಿಮ್ಮನ್ನ ಕಂಪ್ಲೀಟ್ ರೆಸ್ಟ್ ತಗೊಳಕ್ಕೆ ಹೇಳಿದ್ದಾರೆ. ಕಾವ್ಯ ಅವರನ್ನ ಮೆಲ್ಲಗೆ ಬೆಡ್ ಮೇಲೆ ಕೂರ್ಸೋಕೆ ಹೆಲ್ಪ್ ಮಾಡಿದ್ಲು. ಮಾಧವಿ ಒಬ್ಬ ಸಣ್ಣ ಮಗುವಿನ ತರ ಹಠ ಮಾಡಿದ್ರು. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಅವ್ರ ಮತ್ತೆ ಎದ್ದೊಳಕ್ಕೆ ಟ್ರೈ ಮಾಡಿದ್ರು. ಅವರ ಆ ಸ್ಟಬರ್ನ್ ಬಿಹೇವಿಯರ್ ನೋಡಿ ಎಲ್ರಿಗೂ ಫುಲ್ ಟೆನ್ಷನ್ ಆಯ್ತು. ಅದಕ್ಕೆ ಅವರನ್ನ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಮಾಧವಿ ಇವತ್ತು ಯಾರ ಮಾತನ್ನು ಕೇಳೋ ಮೂಡ್ನಲ್ಲಿ ಇರೋ ಹಾಗೆ ಕಾಣ್ತಿರಲಿಲ್ಲ. ಅವರು ಎದ್ ನಿಲ್ಲೋಕೆ ತುಂಬಾ ಎಫೋರ್ಟ್ ಆಗ್ತಿದ್ರು. ಎಲ್ಲರನ್ನ ಪಕ್ಕಕ್ಕೆ ಸರಿಸೋಕೆ ನೋಡ್ತಾ ಇದ್ರು. ಆದ್ರೆ ಬಾಡಿ ತುಂಬಾ ವೀಕ್ ಆಗಿರೋದ್ರಿಂದ ಅದು ಅವರಿಗೆ ಸಾಧ್ಯವಾಗ್ತಿಲ್ಲ. ಕಾವ್ಯ ತುಂಬಾನೇ ವರಿ ಮಾಡ್ತಾ ಅಂದ್ಲು, ಅಮ್ಮ ಪ್ಲೀಸ್, ನೀವು ನನ್ನ ಮಾತು ಕೇಳ್ದಿದ್ರೆ. ಅವ್ರನ್ನ ಸ್ಟಾಪ್ ಮಾಡ್ಬೇಡ ಕಾವ್ಯ, ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಲಿ ಬಿಡು. ಆದಿತ್ಯ ಕಾವ್ಯಾಳ ಮಾತನ್ನ ಮಧ್ಯದಲ್ಲೇ ಕಟ್ ಮಾಡಿ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ. ಬಟ್ ಆದಿತ್ಯ, ಕಾವ್ಯ ಅಷ್ಟೇ ಹೇಳಿದ್ದು. ಆದಿತ್ಯ ಫುಲ್ ಜೋರಾಗಿ ಕಿರ್ಚ್ದ.
ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಅವ್ರನ್ನ ಹೋಗೋಕ್ ಬಿಡು ಅಷ್ಟೇ. ಆದಿತ್ಯನ ಆ ಜೋರಾದ ವಾಯ್ಸ್ ಕೇಳಿ ಎಲ್ಲರೂ ಸೈಲೆಂಟ್ ಆದ್ರು. ಆದ್ರೆ ನಂದಿತಾಳ ಖುಷಿಗಂತೂ ಲಿಮಿಟ್ಸ್ ಇರ್ಲಿಲ್ಲ. ಆದಿತ್ಯ ಹೇಳ್ತಿರೋದು ಕರೆಕ್ಟ್. ಅಕ್ಕನ್ಗೆ ಏನ್ ಬೇಕೋ ಅದನ್ನೇ ಮಾಡ್ಲಿ ಬಿಡು. ನಂದಿತಾ ಕಾವ್ಯಳನ್ನ ನೋಡಿ ಒಂದು ಇವಿಲ್ ಸ್ಮೈಲ್ ಕೊಟ್ಟು ಹೀಗೆ ಹೇಳಿದ್ರು. ಕಾವ್ಯ ಇತ್ತ ನಂದಿತಾ ಅತ್ತ ಆದಿತ್ಯ ಇಬ್ರನ್ನು ಫುಲ್ಲು ಆಂಗರ್ನಿಂದ ನೋಡ್ತಾ ಇದ್ಲು. ಮಾಧವಿ ಯಾವುದೇ ಎಮೋಷನ್ಸ್ ಇಲ್ಲದೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಕಾವ್ಯ ಅವರನ್ನ ಹಿಡಿಯೋಕ್ ಹೋದಾಗ ಮಾಧವಿ ಅವಳನ್ನ ಸ್ಟಾಪ್ ಮಾಡಿದ್ರು. ನಾನ್ ಚೆನ್ನಾಗಿದ್ದೀನಿ ಮಗಳೇ. ಅಷ್ಟು ಹೇಳ್ತಾ ಅವರು ನಿಧಾನವಾಗಿ ಮುಂದೆ ನಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಪ್ರತಿ ಹೆಜ್ಜೆಯಲ್ಲೂ ಅವರು ಎಡುತ್ತಾ ಇದ್ರು. ಎಲ್ಲರೂ ಒಮ್ಮೆ ಮಾಧವಿಯವರ ಕಡೆ ನೋಡಿದ್ರೆ ಇನ್ನೊಮ್ಮೆ ಆದಿತ್ಯನ ಕಡೆ ನೋಡ್ತಾ ಇದ್ರು. ಮಾಧವಿ ಕೇವಲ 4 ಸ್ಟೆಪ್ಸ್ ಹಾಕಿರ್ಬಹುದು ಅಷ್ಟೆ. ಸಿಕ್ಕಾಬಟ್ಟೆ ವೀಕ್ ಆಗಿರೋದ್ರಿಂದ ಅವ್ರಿಗೆ ತಲೆ ಸುತ್ತೋಕೆ ಶುರು ಆಯಿತು. ಅವರು ಕೆಳಗ್ ಬೀಳೋಕ್ ಹೋದಾಗ ಸಡನ್ ಆಗಿ ಆದಿತ್ಯ ಅವ್ರ ಶೋಲ್ಡರ್ ಹಿಡ್ಕೊಂಡ. ನಿಮ್ ಡ್ರಾಮಾ ಮುಗೀತಾ ಅಥವಾ ಇನ್ನೂ ಸ್ವಲ್ಪ ಟ್ರೈ ಮಾಡೋಕ್ ಇಷ್ಟ ಇದೆಯಾ? ಹೀಗೆ ಹೇಳ್ತಾ ಆದಿತ್ಯ ಫುಲ್ ಹ್ಯಾಂಗರ್ನಲ್ಲಿ ಅವರನ್ನೇ ದಿಟ್ಟಿಸಿ ನೋಡ್ದ. ಮಾಧವಿ ಯಾರನ್ನು ನೋಡ್ದೆ ತನ್ನನ್ನ ತಾನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ನೋಡ್ತಿದ್ರು. 17 ವರ್ಷದಿಂದ ನೀನ್ ಹೇಗೆ ಒಬ್ಬಂಟಿಯಾಗಿ ನಿನ್ನನ್ನ ನೋಡ್ಕೊಳ್ತಾ ಇದೆಯೋ ಹಾಗೆ ನಾನು ಕೂಡ ನನ್ನನ್ನೇ ನೋಡ್ಕೊಳ್ತಿದ್ದೀನಿ. ಸೊ ನನಗೆ ಯಾರ ಹೆಲ್ಪ್ ಕೂಡ ಬೇಕಾಗಿಲ್ಲ. ಹೀಗೆ ಹೇಳ್ತಾ ಅವರು ಆದಿತ್ಯನಿಂದ ಸೆಪರೇಟ್ ಆಗೋಕೆ ಟ್ರೈ ಮಾಡಿದ್ರು. ಆದಿತ್ಯ ಏನು ಮಾತಾಡದೆ ಸಡನ್ ಆಗಿ ಅವರನ್ನ ತನ್ನ ಕೈಗಳಲ್ಲಿ ಎತ್ಕೊಂಡು ವಾಪಸ್ ಬೆಡ್ ಮೇಲೆ ಮಲಗಿಸ್ದ. ಅಷ್ಟರಲ್ಲಿ ಒಬ್ಬ ಸರ್ವೆಂಟ್ ಜ್ಯೂಸ್ ಗ್ಲಾಸ್ ತಂದು ಕಾವ್ಯಗೆ ಕೊಟ್ಟ. ಕಾವ್ಯ ಅದನ್ನ ಮಾಧವಿ ಅವರ ಹತ್ರ ತಗೊಂಡು ಹೋಗಿ, ಅಮ್ಮ ಪ್ಲೀಸ್ ಈ ಜ್ಯೂಸ್ ಕುಡೀರಿ ಅಂದ್ಲು. ಆದ್ರೆ ಮಾಧವಿ ಮುಖ ತಿರುಗಿಸ್ಕೊಂಡು ನನ್ಗದ್ ಬೇಡ ಅಂತ ಕಟ್ನಿಟ್ಟಾಗಿ ಹೇಳಿದ್ರು. ಆದಿತ್ಯ ಫುಲ್ ಹ್ಯಾಂಗರ್ನಿಂದ ಅವರನ್ನ ನೋಡ್ದ. ನಾನು ಇವ್ರ ಜೊತೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಮಾತಾಡ್ಬೇಕು ಒಬ್ಬಂಟಿಯಾಗಿ. ಆದಿತ್ಯ ಈ ರೀತಿ ಹೇಳಿದ ತಕ್ಷಣ ನಂದಿತಾ ಬಿಟ್ಟು ಮಿಕ್ಕವರೆಲ್ಲರೂ ಸೈಲೆಂಟ್ ಆಗಿ ತಮ್ಮ ರೂಮ್ಸ್ಗೆ ಹೋದ್ರು. ಆದ್ರೆ ನಂದಿತಾ ಮಾತ್ರ ಅಲ್ಲೇ ನಿಂತು ತುಂಬಾ ವರಿ ಮಾಡೋ ತರ ಆಕ್ಟ್ ಮಾಡಿದ್ಲು. ಮಗನೇ, ನನ್ಗೆ ಅಕ್ಕನ ಜೊತೆ ಇರ್ಬೇಕನ್ಸಿದೆ. ನನ್ಗೆ ಬೇರೆ ಕಡೆ ಎಲ್ಲಿನೂ ಸಮಾಧಾನ ಇರಲ್ಲ. ನಂದಿತಾ ಹಠ ಮಾಡಿ ಅಲ್ಲೇ ನಿಂತ್ಲು. ಆದಿತ್ಯ ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಅಂದ, ಈಗ್ಲೇ ನೀನು ಈ ರೂಮ್ ಬಿಟ್ಟು ಹೋಗ್ಬೇಕು. ನಿನ್ಗೆ ಕೇವಲ ಈ ರೂಮ್ ಇಷ್ಟನಾ ಅಥವಾ ಈ ಇಡೀ ಮನೆ ಇಷ್ಟನಾ? ಚಾಯ್ಸ್ ನಿಂದು. ಆದಿತ್ಯನ ಈ ಮಾತು ಕೇಳಿದ್ಮೇಲೆ ನಂದಿತಾ ಸದ್ದಿಲ್ದೆ ಅಲ್ಲಿಂದ ಕಾಲ್ ಕಿತ್ರು. ಎಲ್ರೂ ಹೋದ್ಮೇಲೆ ಆದಿತ್ಯ ಆ ಜ್ಯೂಸ್ ಗ್ಲಾಸ್ ಅನ್ನ ಮಾಧವಿ ಕಡೆ ತೋರಿಸ್ದ. ಕುಡಿ, ಇಲ್ಲದಿದ್ರೆ ನಿಮ್ಗೆ ಫೋರ್ಸ್ ಮಾಡಿ ಕುಡಿಸೋದು ಹೇಗೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಹೀಗೆ ಹೇಳ್ತಾ ಅವನು ಗ್ಲಾಸ್ ಕೊಟ್ಟ. ಮಾಧವಿ ಕೂಡ ಅವನ ಕೈಯಿಂದ ಜ್ಯೂಸ್ ತಗೊಂಡು ಸೈಲೆಂಟ್ ಆಗಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ರ ಕೈಯಿಂದ ಆ ಖಾಲಿ ಗ್ಲಾಸ್ ಇಸ್ಕೊಂಡು ಟೇಬಲ್ ಮೇಲಿಟ್ಟು ಆದಿತ್ಯ ಅವರನ್ನೇ ದಿಟ್ಟಿಸಿ ನೋಡ್ತಾ ಕೇಳ್ದ, ಹೀಗೆ ಹೇಳಿ ಆಕ್ಚುಲಿ ಪ್ರಾಬ್ಲಮ್ ಏನು? ಯಾವುದು ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ಎಲ್ಲ ಸಮಸ್ಯೆಗಳು ಮತ್ತೆ ಟೆನ್ಷನ್ಸ್ ಈಗ ಎಂಡ್ ಆಗೋ ಟೈಮ್ ಬಂದಿದೆ. ಮಾಧವಿ ಯಾವುದೇ ಎಮೋಷನ್ಸ್ ಇಲ್ಲದೆ ಹೇಳಿದ್ರು. ಆಮೇಲೆ ಒಂದು ಡೀಪ್ ಬ್ರೆತ್ ತಗೊಂಡು ತನ್ನನ್ನ ತಾನು ಕಾಮ್ ಮಾಡ್ಕೊಂಡು ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಅಂದ್ರು, ಎಲ್ರೂ ನನ್ನಿಂದ ದೂರ ಆಗೋಕ್ ಬಯಸ್ತಿದ್ದಾರೆ. ನಾನಿರೋ ಈ ರಿಲೇಶನ್ಶಿಪ್ ಇಂದ ಅವರಿಗೆ ಫ್ರೀಡಮ್ ಬೇಕು. ನಾನು ಮಾಡ್ತಿರೋದು ಕೂಡ ಅದನ್ನೇ. ಅವರು ಸ್ವಲ್ಪ ಆಂಗ್ರಿ ವಾಯ್ಸ್ನಲ್ಲಿ ಹೇಳಿ ಆದಿತ್ಯನ ಕಡೆ ನೋಡಿದ್ರು. ನೀನು ಬಾಲ್ಯದಿಂದಲೂ ನನ್ನಿಂದ ದೂರ ಇರೋಕೆ ತಾನೇ ಟ್ರೈ ಮಾಡಿದ್ದು. ಈಗ ನಾನು ನಿನ್ನ ಆಸೆನ ಪೂರೈಸ್ತಿದ್ದೀನಿ. ನಿನಗೆ ಅದರಲ್ಲೂ ಏನಾದರೂ ಪ್ರಾಬ್ಲಮ್ ಇದೆಯಾ? ಅವರು ಆದಿತ್ಯನನ್ನ ದಿಟ್ಟಿಸಿ ನೋಡಿ ಕೇಳಿದ್ರು, ನೀನು ನನ್ನಿಂದ ಆಕ್ಚುಲಿ ಏನು ಬೇಕು? ಅವರು ಮಾತಾಡ್ತಿರುವಾಗ ಕಣ್ಗಳಲ್ಲಿ ನೀರು ತುಂಬಿಕೊಂಡಿತ್ತು. ಕಣ್ಣೀರನ್ನ ಒರೆಸ್ಕೊಂಡು ಅಂದ್ರು, ನಾನೀಗ ಕ್ವಿಟ್ ಮಾಡಿದ್ದೀನಿ. ನನಗೆ ಜಸ್ಟ್ ಸ್ವಲ್ಪ ಮೆಂಟಲ್ ಪೀಸ್ ಬೇಕು ಅಷ್ಟೆ. ಅವರು ಕಣ್ಣು ಮುಚ್ಕೊಂಡ್ರು. ನಿಮಗೆ ಆ ಶಾಂತಿ ಎಲ್ಲಿನೂ ಸಿಗಲ್ಲ, ಬೇರೆ ಎಲ್ಲೂ ಸಿಗಲ್ಲ. ಆದಿತ್ಯ ಕೋಪದಿಂದ ಮಾಧವಿಯವರನ್ನ ದಿಟ್ಟಿಸಿ ಹೇಳ್ದ. ಅವನ ಮಾತು ಕಂಟಿನ್ಯೂ ಮಾಡ್ದ, ನೀವು ನನ್ನನ್ನ ಸೈಡ್ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಇವತ್ತು ನಡೆದದ್ದು ಇನ್ನೊಮ್ಮೆ ರಿಪೀಟ್ ಆಗಬಾರ್ದು. ಅದು ಹಾಗೆ ಇರಲಿ ಅಷ್ಟೆ. ಅವನು ಎದ್ದಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಮಾಡ್ದ. ಮಾಧವಿ ಅವನ ಕೈ ಹಿಡಿದು ಸ್ಟಾಪ್ ಮಾಡಿದ್ರು. ನೀನ್ ಭಯ ಪಟ್ಟಿದ್ಯಾ ಅಲ್ವಾ ಆದಿತ್ಯ? ನಾನು ಮತ್ತೆ ಸಾಯ್ಬಹುದು ಅಂತ ನೀನು ಗೆಸ್ ಮಾಡಿದ್ಯಾ?
ಮಾಧವಿ ತನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡೋಕ್ಕೂ ಮುನ್ನವೇ ಆದಿತ್ಯ ಅವರನ್ನ ತುಂಬಾ ಟೈಟ್ ಆಗಿ ಹಗ್ ಮಾಡ್ದ. ಸೈಲೆಂಟ್ ಆಗಿ ಅವನು ಅವರನ್ನ ತನ್ನ ಆರ್ಮ್ಸ್ ಒಳಗೆ ತಗೊಂಡು ತುಂಬಾ ಡೀಪ್ ಆಗಿ ಬ್ರೆತ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಮಾಧವಿ ಅವನ ಬೆನ್ನನ್ನ ತುಂಬಾ ಪ್ರೀತಿಯಿಂದ ಸವರಿದ್ರು. ನನಗೆ ಸಾಯೋಕ್ ಇಷ್ಟ ಇಲ್ಲ ಆದಿತ್ಯ, ಬಟ್ ನನಗೆ ಈ ಲೈಫಿಂದ ತುಂಬಾನೇ ಬೋರ್ ಆಗಿದೆ, ಬೇಸರ ಬಂದು ಹೋಗಿದೆ. ಮಾಧವಿ ಅವನ ಫೋರೆಡ್ ಮೇಲೆ ಕಿಸ್ ಮಾಡಿ ತುಂಬಾ ಸ್ಯಾಡ್ ಆಗಿ ಅವನನ್ನ ನೋಡ್ತಾ ಹೇಳಿದ್ರು. ನಾನು ಕೋಪ ಮಾಡ್ಕೋಬೇಕು, ನಾನು ಫೈಟ್ ಮಾಡಬೇಕು, ನಾನು ನಿಮ್ಮನ್ನ ಹರ್ಟ್ ಮಾಡಬೇಕು. ಸೊ ನೀವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ನೀವು ಅಷ್ಟು ಈಸಿಯಾಗಿ ನನ್ನಿಂದ ಎಸ್ಕೇಪ್ ಆಗೋಕೆ ಸಾಧ್ಯನೇ ಇಲ್ಲ. ಇದು ನೀವು ಮಾಡಿರೋ ಮಿಸ್ಟೇಕ್ಸ್ಗೆ ನಾನು ಕೊಡ್ತಿರೋ ಶಿಕ್ಷೆ. ಆದಿತ್ಯ ಅವ್ರ ಕಣ್ಣೀರನ್ನ ಒರೆಸ್ದ. ಮಾಧವಿ ಅವರ ಲಿಪ್ಸ್ ಮೇಲೆ ಒಂದು ರೀತಿಯ ಪೇನ್ಫುಲ್ ಸ್ಮೈಲ್ ಬಂತು. ಅವರ ಆ ನಿರಾಸೆಗೊಂಡಿರೋ ಮತ್ತೆ ಅನ್ಹೆಲ್ದಿ ಫೇಸ್ ಅನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಆದಿತ್ಯ ಪ್ರತಿಯೊಂದು ವರ್ಡ್ ಮೇಲೂ ಒತ್ತಿ ಹೇಳ್ದ, ನಿಮ್ಮನ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನೀವು ಇನ್ನೂ ತುಂಬಾ ವಿಷಯಗಳನ್ನ ಟಾಲರೇಟ್ ಮಾಡೋದು ಬಾಕಿ ಇದೆ. ನನಗಿನ್ನೂ ಶಾಂತಿ ಸಿಕ್ಕಿಲ್ಲ ಅಂದಮೇಲೆ ನಾನು ನಿಮ್ಮನ್ನ ಹೇಗೆ ಅಷ್ಟು ಪೀಸ್ಫುಲ್ ಆಗಿ ಬದುಕೋಕೆ ಬಿಡ್ತೀನಿ. ಇಷ್ಟು ಹೇಳಿ ಅವನ ಅಲ್ಲಿಂದ ಹೊರಟೋದ. ಮಾಧವಿ ಅವನನ್ನ ಸ್ಟಾಪ್ ಮಾಡಿದ್ರು. ನಿನ್ನ ಆ ಹಳೆಯ ಗಾಯ ಯಾವತ್ತಾದ್ರೂ ವಾಸಿ ಆಗುತ್ತಾ ಆದಿ? ಆದಿತ್ಯ ಅವ್ರ ಕಡೆ ಒಂದು ಕೋಲ್ಡ್ ಲುಕ್ ಕೊಟ್ಟು ಅಂದ, ನನಗ್ ಗೊತ್ತಿಲ್ಲ, ಆದ್ರೆ ನಿಮ್ಮ ಈ ತರಹದ ಆಕ್ಷನ್ಸ್ ಖಂಡಿತವಾಗಿಯೂ ಅದನ್ನ ಇನ್ನೂ ವರ್ಸ್ಟ್ ಮಾಡುತ್ತೆ ಅಷ್ಟೆ. ಅವನು ಹೀಗೆ ಹೇಳ್ತಾ ಅವರ ಫೋರೆಡ್ ಮುದ್ದಿಸ್ದ. ಸೊ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ. ಅಷ್ಟು ಹೇಳಿ ಅವನಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದ. ಮಾಧವಿ ಕಣ್ಮುಚ್ಚಿ ಬೆಡ್ನ ಹೆಡ್ ರೆಸ್ಟ್ ಮೇಲೆ ತಲೆ ಇಟ್ಟು ಮಲಗಿದ್ರು. ಆದಿತ್ಯ ಡೋರ್ ಹತ್ರ ನಿಂತು ಅಂದ, ನನ್ಗೆ ನೀವು ನಿಮ್ ಕೈಯಿಂದ ಮಾಡಿದ ಆಲೂ ಪರೋಟ ತಿನ್ನಿಸ್ಬೇಕು ಅಂತ ಆಸೆ ಆಗ್ತಿದೆ. ಸೊ ಬೇಗ ರೆಡಿ ಆಗಿ, ನನಗೆ ಸಿಕ್ಕಾಬಟ್ಟೆ ಹಸುವಾಗ್ತಿದೆ. ಅವನು ಅಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಸ್ಮೈಲ್ ಮಾಡ್ದ. ಇಲ್ದೆ ಹೋದ್ರೆ ನಿಮಗೆ ಗೊತ್ತಲ್ವಾ, ಚಿಕ್ಕಮ್ಮ ಯಾವತ್ತು ನನಗೆ ಆಲೂ ಪರೋಟ ತಿನ್ಸೋಕೆ ರೆಡಿ ಇರ್ತಾರೆ. ಅವನು ಇದನ್ನ ಒಂದು ಸಣ್ಣ ನಗುವಿನೊಂದಿಗೆ ಹೇಳಿ ಅಲ್ಲಿಂದ ಹೊರಟೋದ. ಮಾಧವಿ ಅವನ ಮಾತುಗಳನ್ನ ಕೇಳಿ ಕಣ್ಣಲ್ಲಿ ನೀರ್ ಬರ್ತಿದ್ರು ಒಂದು ಕ್ಯೂಟ್ ಸ್ಮೈಲ್ ಕೊಟ್ರು. ಇನ್ನೊಂದು ಸೈಡ್ ಆದಿತ್ಯನ ರೂಮ್. ಕಾವ್ಯ ತನ್ನ ಬ್ಲೌಸ್ನ ಆ ದಾರದ ಜೊತೆ ಫೈಟ್ ಮಾಡ್ತಾ ಕನ್ನಡಿ ಪಕ್ಕದಲ್ಲಿ ನಿಂತಿದ್ಲು. ಅವಳ ಅರ್ಧ ಒದ್ದೆಯಾಗಿರೋ ಕೂದಲಿನಿಂದ ನೀರು ತೊಟ್ಟಿಕ್ತಾ ಬೆನ್ನಿನ ಮೇಲೆ ಸ್ಲೋ ಆಗಿ ಬೀಳ್ತಾ ಇತ್ತು. ಅವಳ ಹಣೆಯಲ್ಲಿ ಸಿಂಧೂರ, ಕಣ್ಣುಗಳಲ್ಲಿ ಕಾಜಲ್ ಅಂಡ್ ತುಟಿಗಳ ಮೇಲೆ ಲೈಟ್ ಆಗಿ ಲಿಪ್ ಗ್ಲಾಸ್. ಅವಳು ಇನ್ನೂ ತನ್ನ ಮೇಕಪ್ ಕೂಡ ಪೂರ್ತಿ ಮುಗಿಸಿರ್ಲಿಲ್ಲ. ಆ ದಾರ ಕಟ್ಟೋಕೆ ಟ್ರೈ ಮಾಡ್ತಾ ಅವಳು ಸ್ವಲ್ಪ ಇರಿಟೇಟ್ ಆಗಿ ಅಂದ್ಲು, ನನಗ್ ಗೊತ್ತಿಲ್ಲ ಈ ಬ್ಲೌಸ್ಗೆ ದಾರ ಯಾಕೆ ಇಟ್ಟಿದಾರೋ ಅಂತ ಹೇಳ್ತಾ ಮತ್ತೆ ದಾರ ಕಟ್ಟೋಕೆ ಟ್ರೈ ಮಾಡಿದ್ಲು. ಅಷ್ಟರಲ್ಲಿ ಯಾರೋ ಅವಳ ಆ ತಣ್ಣಗಿರೋ ಕೈಗಳನ್ನ ತಮ್ಮ ಬೆಚ್ಚಗಿನ ಕೈಗಳಿಂದ ಹಿಡಿದ್ರು. ಕಾವ್ಯ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಕನ್ನಡಿಯಲ್ಲಿ ನೋಡಿದ್ಲು. ಆದಿತ್ಯ ಅವಳ ಹಿಂದೆ ನಿಂತು ಮಿರರ್ ಮೂಲಕ ಅವಳನ್ನೇ ನೋಡ್ತಿದ್ದ. ಆದಿತ್ಯ ಅವಳನ್ನೇ ದಿಟ್ಟಿಸಿ ನೋಡ್ತಾ ಆ ಬ್ಲೌಸ್ ದಾರ ಕಟ್ತಾ ತುಂಬಾ ಪ್ಲೇಫುಲ್ ಆಗಿ ಅಂದ, ಬ್ಲೌಸ್ ನಲ್ಲಿರೋ ಈ ದಾರನ ಕಟ್ಟುವಾಗ ನೀನ್ ಶೋಲ್ಡರ್ ಮೇಲೆ ಬೀಳೋ ಆ ವಾಟರ್ ಡ್ರಾಪ್ಸ್ ಅನ್ನ ನನ್ ಲಿಪ್ಸ್ ಇಂದ ಕುಡಿಯೋ ತರ ಮಾಡಲಾಗಿದೆ. ಅವನ್ ಹಾಗೆ ಆ ನೀರಿನ ಹನಿಗಳನ್ನ ತನ್ನ ತುಟಿಗಳಿಂದ ಮುಟ್ದ. ಅದಕ್ಕೋಸ್ಕರನೇ ನಾನು ಅದನ್ನ ಕಟ್ಟೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ ವೈಫಿ. ನಿನ್ನ ಈ ಒದ್ದೆ ಕೂದಲಿನ ಫ್ರಾಗ್ರೆನ್ಸ್ ನಲ್ಲಿ ನಾನು ಕಳೆದು ಹೋಗ್ಬೋದು. ಅವನು ಕಾವ್ಯಾಳ ಕೂದಲಿನಲ್ಲಿ ತನ್ನ ಮುಖ ಹೂತು ಒಂದು ಡೀಪ್ ಬ್ರೆತ್ ತಗೊಂಡ. ಆಮೇಲೆ ಅವನು ಹಿಂದಿನಿಂದ ಅವಳನ್ನ ಹಗ್ ಮಾಡಿ ತನ್ನ ಎದೆಗೆ ತುಂಬಾ ಹತ್ತಿರಕ್ಕೆ ಎಳ್ಕೊಂಡ. ಆದಿತ್ಯನ ಉಸಿರಾಟದ ಆ ಹೀಟ್ ತನ್ನ ಕುತ್ತಿಗೆ ಮೇಲೆ ಫೀಲ್ ಆದಾಗ ಕಾವ್ಯ ಒಂದು ಕ್ಷಣ ನಡುಗ್ ಹೋದ್ಲು. ಅವಳ ಹಾರ್ಟ್ ಬೀಟ್ ಫುಲ್ಲು ಸ್ಪೀಡಾಗಿ ಓಡೋಕೆ ಸ್ಟಾರ್ಟ್ ಆಯ್ತು. ಅವಾಗ ಅವಳ ಕಿವಿಯಲ್ಲಿ ಆದಿತ್ಯ ಪಿಸ್ಕುಟೋ ಸೌಂಡ್ ಕೇಳಿಸ್ತು. ನನ್ನ ಹೃದಯ, ನನ್ನ ಹಾರ್ಟ್ ಬೀಟ್, ನನ್ನ ಪೀಸ್, ನನ್ನ ಮ್ಯಾಡ್ನೆಸ್ ನೀನೇ ಎಲ್ಲನೂ ವೈಫಿ. ಈಗ ನನ್ನನ್ನು ಕೇರ್ ಮಾಡೋದು ಅಥವಾ ನನ್ನನ್ನು ಹಾಳು ಮಾಡೋದು ನಿನಗೆ ಬಿಟ್ಟಿದ್ದು. ಐ ಲವ್ ಯು. ಆದಿತ್ಯ ಅವಳ ಕಿವಿಗೆ ತುಂಬಾ ಹತ್ರ ಬಂದು ಆ ಮಾದಕ ಸ್ವರದಲ್ಲಿ ಪ್ರತಿ ವರ್ಡನ್ನ ಎಂಜಾಯ್ ಮಾಡ್ತಾ ಹೇಳ್ದ. ಅದ್ರ ಜೊತೆಗೆ ಆದಿತ್ಯ ಅವಳ ಕಿವಿಯನ್ನ ತನ್ನ ತುಟಿಗಳಿಂದ ಮುಟ್ಟಿ ಬಾತ್ರೂಮ್ ಕಡೆಗೆ ಹೋದ. ಕಾವ್ಯ ಅವನ ಆ ಮ್ಯಾಜಿಕ್ ಇಂದ ಪೂರ್ತಿ ತುಂಬ ಹೋಗಿದ್ಲು. ಅವನ ಬಾಯಿಯಿಂದ ಆ ಐ ಲವ್ ಯು ಹೇಳಿದ ತಕ್ಷಣ ಅವಳು ಜಿಗಿದು ಹಿಂದಿನಿಂದ ಅವನನ್ನ ಹಗ್ ಮಾಡೋಕೆ ಓಡಿದ್ಲು.
ಆದಿತ್ಯನ ಆ ಮಾತುಗಳು ಅವಳ ಕಿವಿಗಳಲ್ಲಿ ಮ್ಯೂಸಿಕ್ ತರ ಕೇಳಿಸ್ತಾ ಇತ್ತು. ಕಾವ್ಯ ಅವನನ್ನ ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಹೇಳಿದ್ಲು, ಐ ಲವ್ ಯು ಆದಿತ್ಯ. ಆದಿತ್ಯ ಅವಳನ್ನ ಒಂದು ನಾಟಿ ಸ್ಮೈಲ್ ಜೊತೆಗೆ ತನ್ನ ಕಡೆಗೆ ತಿರುಗಿಸ್ದ. ಆ ವಾಟರ್ ಡ್ರಾಪ್ಸ್ ಇನ್ನು ಕಾವ್ಯಳ ಶೋಲ್ಡರ್ಸ್ ಅಂಡ್ ನೆಕ್ ಕೆಳಗೆ ಸ್ಲೋ ಆಗಿ ಜಾರ್ತಾ ಇದ್ವು. ಆದಿತ್ಯ ಆ ಹನಿಗಳನ್ನ ತನ್ನ ಬೆರಳುಗಳಿಂದ ಮುದ್ದಿಸಿ ಒಂದು ನಿಟ್ಟುಸಿರು ಬಿಟ್ಟ. ಅಂದ್ಹಾಗೆ ವೈಫಿ, ಈ ಬ್ಲೌಸ್ ದಾರವನ್ನ ಇನ್ನೊಂದು ರೀಸನ್ಗಾಗಿಯೂ ಕಟ್ಟಲಾಗಿದೆ. ಹೀಗೆ ಹೇಳ್ತಾ ಅವನು ಕಾವ್ಯಳ ಕಿವಿ ಹತ್ರ ಬಂದು ಮೆಲ್ಲಗೆ ಅಂದ, ಕಟ್ಟಿರೋ ದಾರನ ಬಿಚ್ಚೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ ವೈಫಿ. ತುಂಬಾ ಚೇಷ್ಟೆಯ ಸ್ವರದಲ್ಲಿ ಮಾತಾಡ್ತಾ ಅವನು ಅವಳನ್ನ ತನ್ನ ತೋಳುಗಳಲ್ಲಿ ಎತ್ಕೊಂಡು ಆ ದಾರವನ್ನ ತನ್ನ ಬೆರಳುಗಳಲ್ಲಿ ಸಿಲುಕಿಸಿ ಎಳೆಯೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯ ಅವನನ್ನ ತಡೆದ್ಲು. ಮಿಸ್ಟರ್ ಹಸ್ಬೆಂಡ್, ನಿಮ್ಗೆ ಲೇಟ್ ಆಗುತ್ತೆ ಇವಾಗ. ಅವಳು ಆದಿತ್ಯನಿಂದ ಸ್ವಲ್ಪ ದೂರ ಸರಿಯೋಕೆ ಟ್ರೈ ಮಾಡಿದ್ಲು. ಆದಿತ್ಯ ಅವಳನ್ನ ಸೊಂಟದಿಂದ ಹಿಂದಕ್ಕೆ ತಳ್ಳಿ ಗೋಡೆಗೆ ನಿಲ್ಲಿಸ್ದ. ಅವಳ ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದು ಅವಳ ಲಿಪ್ಸ್ ಹತ್ರ ಹೋಗಿ ತುಂಬಾ ಇಂಟೆನ್ಸ್ ವಾಯ್ಸ್ ನಲ್ಲಿ ಹೇಳ್ದ, ಫಸ್ಟ್ ನೀನು ರೂಮ್ ಡೋರ್ ಓಪನ್ ಇಟ್ಟು ನಿನ್ನ ಆ ಬ್ಲೌಸ್ ದಾರನ ನಿನ್ನ ಅರ್ಧ ಒದ್ದೆಯಾಗಿರೋ ಬಾಡಿಗೆ ಕಟ್ಕೊಳ್ಳೋಕೆ ಒದ್ದಾಡ್ತಾ ನನ್ನನ್ನ ಸೆಡ್ಯೂಸ್ ಮಾಡೋಕೆ ಓಪನ್ ಇಂಟೆನ್ಷನ್ ಕೊಡ್ತೀಯ. ಆಮೇಲೆ ನಾನು ದಾರಿ ತಪ್ಪಿದ್ಮೇಲೆ ನೀನ್ ಈ ತರ ಟ್ರಾಂಟ್ರಮ್ ತೋರ್ಸೋಕೆ ಸ್ಟಾರ್ಟ್ ಮಾಡ್ತೀಯ. ಹೀಗೆ ಹೇಳ್ತಾ ಅವನು ತನ್ನ ತುಟಿಗಳನ್ನ ಕಾವ್ಯಳ ಕ್ಲಿಪ್ಸ್ ಮೇಲೆ ಇಟ್ಟು ಅವಳನ್ನ ತುಂಬಾ ಫ್ಯಾಷನೇಟ್ ಆಗಿ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಕಾವ್ಯಳ ಕಣ್ಣುಗಳು ಆಟೋಮೆಟಿಕ್ ಆಗಿ ಮುಚ್ಕೊಂಡ್ವು. ಮತ್ತೆ ಅವಳು ಕೂಡ ಆ ಅಮಲಿನಲ್ಲಿ ಆದಿತ್ಯನನ್ನ ಅಷ್ಟೇ ಇಂಟೆನ್ಸ್ ಆಗಿ ಚುಂಬಿಸಿದ್ಲು. ಕಾವ್ಯಳ ಆ ರೆಸ್ಪಾನ್ಸ್ ನೋಡಿ ಆದಿತ್ಯ ಅವಳ ತುಟಿಗಳನ್ನ ಬಿಟ್ಟು ಅವಳ ಇಡೀ ಬಾಡಿಯನ್ನ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವಳ ಶೋಲ್ಡರ್ಸ್ ಅಂಡ್ ನೆಕ್ ಮೇಲೆ ಬಿದ್ದಿದ್ದ ಕೂದಲನ್ನ ನಿಧಾನವಾಗಿ ಸರಿಸಿ ತನ್ನ ಸ್ಪರ್ಶ ಅವಳಿಗೆ ಫೀಲ್ ಆಗೋ ಹಾಗೆ ಮಾಡ್ತಾ ಬಿಸ್ಕೊಡ್ತ. ನೆನ್ಪಿಟ್ಕೋ ವೈಫಿ, ನೀನ್ ಕೇವಲ ನನ್ನವಳು. ಈ ಗಾಳಿಗೂ ಸಹ ನನ್ನ ಪರ್ಮಿಷನ್ ಇಲ್ಲದೆ ನಿನ್ನನ್ನು ಟಚ್ ಮಾಡೋಕ್ ಹಕ್ಕಿಲ್ಲ. ಅದರ ಜೊತೆಗೆ ಅವನು ಅವಳ ಸೊಂಟ ಹಿಡಿದು ಅವಳ ಕುತ್ತಿಗೆ ಮತ್ತು ಭುಜಗಳ ಮೇಲೆ ಚುಂಬಿಸೋಕೆ ಸ್ಟಾರ್ಟ್ ಮಾಡ್ದ. ಅವಳನ್ನ ತಿರುಗಿಸಿ ಗೋಡೆಗೆ ಒತ್ತು ಹಿಡಿದು ತನ್ನ ತುಟಿಗಳನ್ನ ಅವಳ ಬೆನ್ನಿನ ಮೇಲೆ ಇಟ್ಟು ಕಿಸ್ ಮಾಡ್ದ. ಆಮೇಲೆ ಆ ಬ್ಲೌಸ್ ದಾರವನ್ನ ಎಳೆದು ತನ್ನ ಬೆರಳುಗಳಲ್ಲಿ ಸಿಕ್ಕಿಸ್ಕೊಳ್ಳೋಕೆ ಶುರು ಮಾಡ್ದ. ಕಾವ್ಯ ತನ್ನ ಕಣ್ಣುಗಳನ್ನ ಮುಚ್ಕೊಂಡ್ಲು. ಆದಿತ್ಯ ಅವಳಿಗೆ ನೀಡ್ತಿದ್ದ ಪ್ರತಿಯೊಂದು ಎಮೋಷನ್ ಅನ್ನು ಎಂಜಾಯ್ ಮಾಡ್ತಿದ್ಲು. ಆದಿತ್ಯ ಅವಳನ್ನ ತನ್ನ ಆರ್ಮ್ಸ್ ನಲ್ಲಿ ಎತ್ಕೊಂಡು ಬೆಡ್ ಕಡೆಗೆ ಕರ್ಕೊಂಡು ಹೋದ. ಅವಳನ್ನ ತುಂಬಾ ಕೇರ್ಫುಲ್ ಆಗಿ ಬೆಡ್ ಮೇಲೆ ಮಲಗಿಸಿ ಅವಳ ಸೆರಗನ್ನ ಸರಿಸಿ ಅವಳ ಮೇಲ್ ಹೊರಗ್ದ. ಆದಿತ್ಯ ಕಣ್ಣು ಮುಚ್ಚಿ ಅವಳ ಲಿಪ್ಸ್ ಹತ್ರ ಬಂದು ಪೂರ್ತಿ ಹತ್ತಿರವಾದ. ಅವನು ಅವಳ ತುಟಿಗಳನ್ನ ಟಚ್ ಮಾಡೋಕೆ ಹೋದಾಗ ಸಡನ್ ಆಗಿ ಕಾವ್ಯಳ ಫೋನ್ ರಿಂಗ್ ಆಯ್ತು. ಅಂಡ್ ಆ ಮಿನುಗ್ತಿರೋ ನಂಬರ್ ಅವರ ಆ ಬ್ಯೂಟಿಫುಲ್ ಕ್ಷಣವನ್ನ ಹಾಳು ಮಾಡೋಕೆ ಸಾಕಿತ್ತು. ಆದಿತ್ಯ ಇನ್ನು ಅವಳ ಲಿಪ್ಸ್ ಹತ್ರನೇ ಇದ್ದು ಕಾವ್ಯಳ ಫೋನನ್ನ ತನ್ನ ಕೈಗೆ ತಗೊಂಡು ಸ್ವಿಚ್ ಆಫ್ ಮಾಡೋಕೆ ಟ್ರೈ ಮಾಡ್ದ. ಆದ್ರೆ ಆ ರಿಂಗಿಂಗ್ ಸೌಂಡ್ ಅವನನ್ನ ಮತ್ತೆ ಇರಿಟೇಟ್ ಮಾಡ್ತು. ಅವನು ಫೋನನ್ನ ಅವಳ ಫೇಸ್ ಹತ್ರ ತಂದು ತುಂಬಾ ಕೋಲ್ಡ್ ವಾಯ್ಸ್ ನಲ್ಲಿ ಹೇಳ್ದ, ನಮ್ಮ ಈ ಸ್ಪೆಷಲ್ ಮೂಮೆಂಟ್ ಹಾಳು ಮಾಡೋಕೆ ಯಾರಿಗಿಷ್ಟೊಂದು ಧೈರ್ಯ ಇದೆ ಅಂತ ನೋಡೋಣ ಅಂತ ಹೇಳ್ತಾ ಅವನು ಎದ್ದು ಕೂತು ಫೋನ್ ಎತ್ದ. ಫೋನ್ನಲ್ಲಿ ಆ ಹೆಸರು ಮಿನುಗೋದನ್ನ ನೋಡಿದ ತಕ್ಷಣ ಆದಿತ್ಯನ ಮುಖಭಾವ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ಆದಿತ್ಯ ಅವಳಿಂದ ದೂರ ಹೋಗೋದನ್ನ ನೋಡಿ ಕಾವ್ಯ ಕೂಡ ಪ್ರಜ್ಞೆಗೆ ಬಂದ್ಲು. ತನ್ನ ಸೆರಗನ್ನ ಸರಿ ಮಾಡ್ಕೊಂಡು ಫೋನ್ ನೋಡಿದ್ರೆ ಅಲ್ಲಿ ಅದ್ವೈತ್ ಕಶ್ಯಪ್ ಇಂದ ಪದೇ ಪದೇ ಕಾಲ್ಸ್ ಅಂಡ್ ಮೆಸೇಜಸ್ ಬರ್ತಾ ಇದ್ವು.